ನಮಸ್ಕಾರ. ನಾನು ಶಿವಕುಮಾರ್, ಮಲೆಯೂರು ಗ್ರಾಮದ ನಿವಾಸಿ. ವಿಚಾರ ಏನಪ್ಪ ಅಂತಂದರೆ, ಇವತ್ತು ನರಸೀಪುರ ತಾಲೂಕು ಬನ್ನೂರು ಹೋಬಳಿಯ ಮಲೆಯೂರು ಗ್ರಾಮದಲ್ಲಿ ಗೌಡನಕಟ್ಟೆ ಅಂತೇಳಿ ಕೆರೆ ಅಭಿವೃದ್ಧಿ ಮಾಡ್ತಿರುವಂಥದ್ದು. ಇದು NGO ಮುಖಾಂತರ ಕೆರೆ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು. NGO ಮುಖಾಂತರ ಕೆರೆ ಅಭಿವೃದ್ಧಿ ಮಾಡ್ತಿರೋದ್ರಿಂದ ಇಲ್ಲಿ ಈಗಾಗಲೇ 80% ಕೆಲಸ ಮುಗಿದಿದೆ. 80% ಕೆಲಸ ಮುಗಿದ್ರು ಕೂಡ ಇನ್ನೂ ಒಂದು 20% ಕೆಲಸ ಇದೆ. ಇದನ್ನು ನಾವು ಇಲ್ಲಿ ನೋಡಿದಾಗ ಇಲ್ಲಿ ಗೊತ್ತಾಗ್ತಿದೆ, ಏನು ಕೆಲಸ ಪೂರ್ಣವಾಗಿದೆಯಾ ಅಥವಾ ಅಪೂರ್ಣವಾಗಿದೆಯಾ ಅನ್ನೋದು ನಾವು ಇಲ್ಲೇ ನೋಡಿದ್ರೆ ಗೊತ್ತಾಗ್ತಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಥರ ಪಾರ್ಕಿಂಗ್ ಕಲ್ಲು ಕೂಡ ಇಲ್ಲ. ಈಗ ತೋರಿಸ್ತಿದ್ರೆ ನೋಡಿ, ಅಲ್ಲೆಲ್ಲೂ ಕೂಡ ಪಾರ್ಕಿಂಗ್ ಕಲ್ಲು ಕೂಡ ಇಲ್ಲ. ಸೊ ಇವರು ನಾಳೆ ಉದ್ಘಾಟನೆ ಇಟ್ಕೊಂಡಿದ್ದಾರೆ. ಖುಷಿ ವಿಚಾರ ಇದು. ನಮ್ಮ ಮಲೆಯೂರು ಗ್ರಾಮದಲ್ಲಿ ಯಾವುದೋ ಒಂದು ಸಂಸ್ಥೆಯಿಂದ ಮತ್ತು ಏನು CSR ಆ್ಯಕ್ಟಿವಿಟೀಸಲ್ಲಿ ಗೌಡನಕಟ್ಟೆ ಅಭಿವೃದ್ಧಿ ಮಾಡ್ತಾ ಇರೋದು, ಅದು ಎಸ್ಪೆಷಲಿ ನಮ್ಮ ಮಲೆಯೂರು ಗ್ರಾಮ ಆಯ್ಕೆ ಮಾಡಿರೋದು ನಮ್ಮ ಮಲೆಯೂರು ಗ್ರಾಮಸ್ಥರಿಗೆ ಖುಷಿ ಪಡುವಂಥ ವಿಚಾರ. ಆದರೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಗ್ರಾಮಸ್ಥರು ನೀವು ಮಾಡ್ತಾಯಿದ್ದೀರಾ, ಪರಿಪೂರ್ಣವಾಗಿ ಮಾಡಿಕೊಡಿ. ಇವತ್ತು ನೀವು ಮಾಡಿಬಿಟ್ಟು ಹೊರಟೋಗ್ತೀರಾ, ಮುಂದೆ ಯಾರು ಬರ್ತಾರೆ? ಇಲ್ಲಿ ವಾಸ ಮಾಡುವಂಥವ್ರು ಯಾರು? ನಾವು ಸಾರ್ವಜನಿಕರು. ನಾವು ಮಲೆಯೂರು ಗ್ರಾಮಸ್ಥರು ಕೇಳ್ಕೊಳ್ಳೋದು ಮನವಿ ಏನಪ್ಪ ಅಂತಂದರೆ, ನಿಮಗೆ ನೀವು ಮಾಡುವಂಥ ಕೆಲಸನ, ಕಾಮಗಾರಿನ ಪರಿಪೂರ್ಣವಾಗಿ ಮಾಡಿಕೊಡಿ, ಯಾವುದೇ ಕಾರಣಕ್ಕೂ ಅಪೂರ್ಣವಾಗಿ ಮಾಡೋಕ್ಕೆ ಹೋಗಬೇಡಿ ಅಂತ ನಾವು ಮಲೆಯೂರು ಗ್ರಾಮಸ್ಥರು ನಾವು ಕೇಳ್ಕೊತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಾರೆ, ನೀವು ನೋಡ್ತಾ ಇರ್ಬೋದು, ಏನು ಪಾರ್ಕಿಂಗ್ ಕಲ್ಲಿಲ್ಲ ಇಲ್ಲಿ. ಈ ಪಾರ್ಕಿಂಗ್ ಕಲ್ಲಿಲ್ಲ ಅಂದಾಗ ಏನಾಗುತ್ತೆ ಅಂತಂದರೆ, ಸಡನ್ಲಿ ಇವ್ರು ಏನು ಮಾಡ್ಕೊಂಡಿದ್ದಾರೆ, ನಾಳೆ ಉದ್ಘಾಟನೆ ಇಟ್ಕೊಂಡಿದ್ದಾರೆ. ಅದು ಖುಷಿ ಪಡುವಂಥ ವಿಚಾರ, ಉದ್ಘಾಟನೆ ಇಟ್ಕೊಳ್ಳಿ. ಆದರೆ ನಾವು ಕೇಳೋದು ಏನಪ್ಪ ಅಂತಂದರೆ, ಉದ್ಘಾಟನೆ ನೀವು ಮಾಡೋ ಟೈಮಲ್ಲಿ ಫಸ್ಟು ಕೆಲಸನ ಪೂರ್ಣವಾಗಿ ಮಾಡಿಬಿಟ್ಟು ನೀವು ಉದ್ಘಾಟನೆ ಮಾಡಿ. ಈಗ ಪಾರ್ಕಿಂಗ್ ಕಲ್ಲಿಲ್ಲ, ಸಪೋಸ್ ಕಂಟಿನ್ಯೂಸ್ ಆಗಿ ಏನಾದರೂ 1-2 ದಿನ 3 ದಿನ ಮಳೆ ಬಂತು ಅಂತಂದರೆ, ಈಗ ಏನು ಸುತ್ತ ಇದೆ ನೋಡಿ, ಈ ಸುತ್ತ ಇರೋದಲ್ಲ ವಾಕಿಂಗ್ಗೆ, ಯಾರು ಸಾರ್ವಜನಿಕರು ವಾಕಿಂಗ್ ಮಾಡ್ಕೊಂಡು ಹೋಗಲಿ ಅನ್ಕಂಡು ಅಂತೇಳಿ. ಸ್ವಾಮಿ 2 ದಿನ ಏನಾದರೂ ಕಂಟಿನ್ಯೂಸ್ ಮಳೆ ಹಿಡ್ಕತ್ತು ಅಂತಂದರೆ, ಜನ ಏನಾದ್ರು ವಯಸ್ಸಾಗಿರೋರು, ಮಹಿಳೆಯರು ಏನಾದ್ರು ವಾಕಿಂಗ್ ಮಾಡ್ತು ಅಂತಂದರೆ, ನಾಳೆ ದಿನ ಜಾರು ಬಿದ್ದರೆ ಅದಕ್ಕೆ ಯಾರು ಹೊಣೆ? ಇದಕ್ಕೆ ಹೊಣೆ ನೇರ ಅಧಿಕಾರಿಗಳೇ ಹೊಣೆ ಆಗಬೇಕಾಗುತ್ತೆ. ವಾಕಿಂಗ್ ತಾನೇ ಇದು ಹಾಕಿರೋದು. ನೀವು ಪಾರ್ಕಿಂಗ್ ಕಲ್ಲ ಆಗ್ತಾನೆ ನೀವು ಏಕಾಏಕಿ ಉದ್ಘಾಟನೆ ಮಾಡಿಬಿಟ್ಟು, ಈಗ ನೀವು ಸಾರ್ವಜನಿಕರು ವಾಕಿಂಗ್ ಬಂದಾಗ, ವಯಸ್ಸಾಗಿರೋರು ವಾಕಿಂಗ್ ಬಂದಾಗ, ಹೋಗೋ ಟೈಮಲ್ಲಿ ಮಳೆಗಿಳೆ ಜಾರಿ ಬಿದ್ದಾಗ ಅವ್ರಿಗೆ ಒಂದು ಹೆಚ್ಚು ಕಡಿಮೆ ಆಯಿತು, ಇದಕ್ಕೆ ಯಾರು ಜವಾಬ್ದಾರಿ? ನೀವು ಮಾಡಿಬಿಟ್ಟು ಹೊರಟೋಯ್ತೀರಾ. ಇಲ್ಲಿ ಸಾರ್ವಜನಿಕರು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಪ್ರತಿ ಸಲನೂ ಕೂಡ ನಾವು ಕೇಳ್ಕೊಂಡು ಬರ್ತಾನೆ ಇದ್ದೀವಿ, ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿ, ಸಾರ್ವಜನಿಕರಿಗೆ ಮಾಹಿತಿ ಗೊತ್ತಾಗಲಿ, ಯಾವ ಸಂಸ್ಥೆ ನಡೀತಾ ಇದೆ, ಯಾವ ಸಂಸ್ಥೆ ಕಡೆಯಿಂದ ಇದು ಕಾಮಗಾರಿ ನಡೀತಾ ಇದೆ, ಗೌಡನಕಟ್ಟೆ ಮಾಡ್ತಾಯಿದ್ದಾರೆ, ಆ ಸಂಸ್ಥೆ ವಿಚಾರವಾಗಿ ಸಾರ್ವಜನಿಕರು ಕೂಡ ಗೊತ್ತಾಗಲಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಕೇಳುವಂಥದ್ದು, ನೀವು ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದಾಗ ನಾವು ಪ್ರತಿ ಸಲನೂ ಯಾವ ಇಂಜಿನಿಯರ್ ಯಾರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದೆಲ್ಲ ಎಲ್ಲಿರುತ್ತೆ? ವರ್ಕ್ ಇನ್ಫಾರ್ಮೇಷನ್ಲಿ ಬೋರ್ಡ್ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಯಾವ ಸಂಸ್ಥೆ ಮಾಡ್ತಾಯಿದೆ, ಇದನ್ನು ಎಷ್ಟು ಲಕ್ಷಕ್ಕೆ ಸ್ಯಾಂಕ್ಷನ್ ಆಗಿದೆ, ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಎಂಡ್ ಆಫ್ ದಿ ಡೇಟ್ ಯಾವುದು. ಸೊ ಈ ವರ್ಕ್ ಇನ್ಫಾರ್ಮೇಷನ್ ಬೋರ್ಡೆಲ್ಲ ನಮ್ಗೆ ಹಾಕ್ದಾಗ ಏನಾಗುತ್ತೆ, ಎಲ್ಲರಿಗೂ ಜನರಿಗೊಂದು ಕ್ಲಾರಿಟಿ ಸಿಗುತ್ತೆ. ಏನಕ್ಕೆ ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದ್ರೆ ಅಲ್ಲಿ ಏನಪ್ಪ ಅಂತಂದರೆ ನೈಜ ಸ್ಥಿತಿ ಗೊತ್ತಾಗುತ್ತೆ. ಅಲ್ಲಿ ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕೋದ್ರಿಂದ ಜನರಿಗೆ ನೈಜ ಸ್ಥಿತಿ ಗೊತ್ತಾಗುತ್ತೆ. ಈ ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಏನು ಆಗ್ತಾನೆ, ಮರೆಮಾಚುವಂಥ ಕೆಲಸ ಏನಕ್ಕೆ? ನಾವು ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ಏನು ಮಾಡೋದು, ಬಹುಶಃ ಅವ್ರ ಹತ್ರ ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಯಾವುದೋ ಒಂದು ಬ್ಯಾನರ್ ತಂದು ಹಾಕಿದ್ರು. ಆ ಬ್ಯಾನರ್ಲು ಕೂಡ ಪರಿಪೂರ್ಣವಾದ ಮಾಹಿತಿ ಇರಲಿಲ್ಲ. ಆ ಬ್ಯಾನರ್ ಹಾಕಿದ್ದು 1-2 ದಿನ ನೋಡ್ತಿದ್ದೀವಿ, ಆ ಬ್ಯಾನರ್ ಇಲ್ಲ. ಕೇಳಿದ್ರೆ ಏನು ಹೇಳ್ತಾರೆ, ಸರ್ ನಾವು ಹಾಕಿದ್ವು, ನಿಮ್ಮೂರವ್ರು ಯಾರು ಹರಿದಾಕ್ಬಿಟ್ಟಿದ್ದಾರೆ. ಸರ್ ನಮ್ಮೂರವರು ಆ ಬ್ಯಾನರ್ನ ಹರಿದಾಕ್ಬಿಟ್ಟು ಏನು ಸರ್ ಮಾಡ್ತಾರೆ? ನಮ್ಗೆ ಏನಾಗ್ತದೆ ಅಂತಂದರೆ, ಇದರಲ್ಲಿ ನಮಗೆ ಅನುಮಾನ ಮೂಡ್ತಿರೋದು ಸಾರ್ವಜನಿಕರಲ್ಲಿ ಏನಪ್ಪ ಅಂತಂದರೆ, ಇವರು ನೆಪ ಮಾತ್ರ ಏನು ಮಾಡ್ತಾರೆ, ಬ್ಯಾನರ್ ಹಾಕ್ತಾರೆ. 2 ದಿನ ಆಯ್ತಿದ್ದಂಗೆ ಇವ್ರದೇ ತಗೊಳ್ಳುವಂಥದ್ದು. ಇವರು ಸಾರ್ವಜನಿಕರ ಮೇಲೆ ಹೇಳ್ತಾರೆ, ನಾವು ಬ್ಯಾನರ್ ಹಾಕ್ತೀವಿ, ಬ್ಯಾನರ್ ಹಾಕಿದ್ಮೇಲೆ ನಿಮ್ಮೂರವರು, ನಿಮ್ಮ ಗ್ರಾಮಸ್ಥರು ಯಾರು ಹರಿದಾಕ್ಬಿಡ್ತಾರೆ ಅಂತೇಳಿ. ನಮ್ಮ ಗ್ರಾಮಸ್ಥರು ಯಾಕೆ ಹರಿದಾಕ್ಬಿಡ್ತಾರೆ ಬ್ಯಾನರ? ಅದಕ್ಕೆ ನಾವು ಸಾರ್ವಜನಿಕರು ಇಲ್ಲೇನು ಅಪವಾದ ಮಾಡ್ತಾರೆ, ಅವರೇ ಬ್ಯಾನರ್ ತಂದು ಹಾಕ್ತಾರೆ, ಫೈನ್. ಬಟ್ 2 ದಿನ ಆಯ್ತಿದ್ದಂಗೆ ಬ್ಯಾನರ್ ಇರಲ್ಲ. ನಮಗೆ ಅಧಿಕಾರಿಗಳ ಮೇಲೆ ಡೌಟು, ನಮಗೂ ಕೂಡ ಅನುಮಾನ. ಇದು ನಾವು ಹೇಳ್ತಿರೋದಲ್ಲ, ಸಾರ್ವಜನಿಕರು ಹೇಳ್ತಿರುವಂಥ ಮಾತಿದು. ಅಧಿಕಾರಿಗಳೇ ಅಥವಾ ಯಾರು ಇಲ್ಲಿ ಮಾಡ್ತಿದಾರೋ ಅವರೇ ಏನು ಮಾಡ್ತಾರೆ, ಬ್ಯಾನರ್ ಹರಿದಾಕ್ಬಿಟ್ಟು ಅದನ್ನ ಸಾರ್ವಜನಿಕರ ಮೇಲೆ ಎತ್ತಾಕುವಂಥ ಕೆಲಸ ಇವರು ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈಗ ಅರ್ಜೆಂಟಲ್ಲಿ ಇವರು ಉದ್ಘಾಟನೆ ಮಾಡುವಂಥ ಅವಶ್ಯಕತೆ ಏನಿದೆ. ನಾವು ಇದು ಸಂಬಂಧಪಟ್ಟಂಗೆ ಮಲೆಯೂರು ಗ್ರಾಮ ಪಂಚಾಯತಿ PDO ಅವ್ರ ಜೊತೆ ಕೂಡ ನಾವು ಮಾತಾಡೋದು. ಅವ್ರು ಕೇಳಿದ್ದಕ್ಕೆ ಏನಂತಂತಂದರೆ, ಅರ್ಜೆಂಟಲ್ಲಿ ಫಿಕ್ಸ್ ಮಾಡ್ಕೊಂಡು. ಯಾಕೆ ಸರ್ ಅರ್ಜೆಂಟ್ ಮಾಡೋಂಥ ವಿಚಾರ ಅಲ್ಲ, ಇಂಥವನ್ನೆಲ್ಲ ಒಂದು ಟೈಮ್ ಮಾಡುವಂಥ ಕೆಲಸಗಳು. ಈಗ ಮಾಡ್ಬಿಟ್ಟವ್ರು ಏನು ನಾಳೆನೇ ಕಿತ್ತಾಕ್ಬಿಟ್ಟು ಮಾಡೋಕ್ಕಾಗುತ್ತಾ? ಅಥವಾ ಇನ್ನೊಂದು ವರ್ಷ ಕಿತ್ತಾಕ್ಬಿಟ್ಟು ಇವು ಮಾಡ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ಒಂದು 20 ವರ್ಷ ಆದರೂ ಕೂಡ ಏನಿರಬೇಕು, ಬಾಳಿಕೆ ಬರಬೇಕು. ಇದನ್ನೆಲ್ಲ ಅರ್ಜೆಂಟ್ ಮಾಡಬಾರ್ದು. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಬೇಕು. ಅದು ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ. ಈಗ ನಾಳೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ, ಖುಷಿ ಪಡುವಂಥ ವಿಚಾರ, ಖುಷಿ ಇದೆ. ಆದರೆ ಕಾಮಗಾರಿ ಪೂರ್ಣ ಆಗಿಲ್ಲ. ದಯವಿಟ್ಟು
ಕಾಮಗಾರಿ ಪೂರ್ಣ ಮಾಡಿ ಅವರು ಬಂದಂಥ ಅತಿಥಿಗಳು ಕೂಡ ಬಂದು ನೋಡಿದಾಗ ಅವರು ಕೂಡ ಖುಷಿಯಾಗಬೇಕು. ಪರವಾಗಿಲ್ಲಪ್ಪ, ಕಾಮಗಾರಿ ಏನು ಗೌಡನ ಕಟ್ಟೆ ಇದೆಯೋ ಅದು ಪೂರ್ತಿ ಸಂಪೂರ್ಣವಾಗಿ ಏನು ಕ್ಲಿಯರ್ ಆಗಿದೆ, ನೋಡೋಕ್ಕೂ ಕೂಡ ಚೆನ್ನಾಗಿದೆ ಅಂತಕ್ಕೆ ಹೋಗಿ ಉದ್ಘಾಟನೆ ಮಾಡೋರು ಕೂಡ ನಮಗೂ ಒಂದು ಏನು ಬರುತ್ತೆ, ಒಂದು ಒಂದು ನಂಬಿಕೆ ಇರ್ಬೋದು ಅಥವಾ ಒಂದು ವಿಶ್ವಾಸ ಇರ್ಬೋದು ಬರುತ್ತೆ. ಆದರೆ ನಾವು ಇಲ್ಲಿ ಯಾರನ್ನೂ ಕೂಡ ನಾವು ಏನೋ ಇದು ಮಾಡ್ತಾಯಿಲ್ಲ. ಬಟ್ ಬಂದು ಅವರು ಏನು ಮಾಡಬೇಕು ಅಂತಂದರೆ ಕಾಮಗಾರಿ ಪೂರ್ಣ ಆಗಲಿ, ಪೂರ್ಣ ನಂತರ ಕರೆಸಿ ಯಾರಾದರೂ ಬರಲಿ, ನಾವು ಅವರೇ ಬರಬೇಕು ಇವರೇ ಬರಬೇಕು ಅಂತ ನಾವು ಯಾರನ್ನೂ ಕೂಡ ಇಲ್ಲಿ ತಾರತಮ್ಯ ಮಾಡ್ತಾಯಿಲ್ಲ ಸರ್. ಜೊತೆಗೆ ಗ್ರಾಮಸ್ಥರು ಕೂಡ ತಗೊಂಡು ಗ್ರಾಮಸ್ಥನ ವಿಶ್ವಾಸನೂ ತಗೋಬೇಕು. ಊರಲ್ಲಿ ಯಜಮಾನರುಗಳಿದ್ದಾರೆ, ಮೆಂಬರ್ಗಳಿದ್ದಾರೆ, ಯುವಕರುಗಳಿದ್ದಾರೆ, ಆಮೇಲೆ ಹಲವಾರು ಯುವಕರುಗಳೆಲ್ಲ ಇದ್ದಾರೆ. ನೀವು ಅವ್ರುಗಳ ಸಪೋರ್ಟು ಕೂಡ ತಗೊಂಡು ನೀವು ಇದನ್ನು ನೀವು ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಿದ್ವಿ. ಮಿಕ್ಕಿದ್ನ ನಮ್ಮ ಸ್ನೇಹಿತರು